ನಾವು ಸ್ವಲ್ಪ ಮ್ಯಾಗಿದ್ದದ್ದ ನಮಗೆ ಕಂಡದ ಅದು ಬರೋಬ್ಬರಿ ಅಂತ ನಾವೇನು ತಿಳ್ಕೊಂಡೇವಿ, ಅದು ಹಂಗಿರುವುದಲ್ಲ. ಇದು ಪತಂಜಲ. ಅದಕ್ಕೆ ಮ್ಯಾಲ ನೋಡಿ ಬದುಕೋದು ಭಾಳ ಆಗಬಾರ್ದು. ಸ್ವಲ್ಪ ಒಳಹೊಕ್ಕು ಸ್ವಲ್ಪ ನೋಡಬೇಕು. ಆಗಲಿಲ್ಲೇನು, ಸೀತಾದೇವಿ ಒಳಗೆ ಹೋಗಲಿಲ್ಲ. ಗುಡಿಸಲದಾಗೆಲ್ಲ ನಾ ಹೇಳೋದು, ಒಳಗೆ ಹೋಗಲಿಲ್ಲ. ಮಾಯಾ ಮೃಗ ಇತ್ತಲ್ಲ, ಬಂಗಾರದ ಚಿಗುರಿತ್ತಲ್ಲ, ಬಂಗಾರದ್ದು ಅಂತ ಮ್ಯಾಗ ನೋಡಿದ್ಲು. ಬಂಗಾರದ ಬಣ್ಣದ ಒಳಗೇನದ ಗೊತ್ತಾಗಿತ್ತು ಅಂದರೆ ರಾಮಾಯಣ ಆಗ್ತಿರಲಿಲ್ಲ. ನಮ್ಮದು ಹಂಗೆ. ನಮ್ಮ ರಾಮಾಯಣ ಯಾಕೆ ಆಗ್ತಾವ? ಸುಮ್ಮನೆ ಮ್ಯಾಲೆ ಹಿಂಗೆ ಏನರೇ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಹೋಗಿ ಬಿಡ್ತೇವೆ. ಒಳಗಿರೋದು ಗೊತ್ತಾಗದ್ದಕ್ಕಾಗಿ ನಮ್ಮ ಜೀವನನೂ ಹಾಳಾಗ್ತದೆ, ಇನ್ನೊಬ್ಬರ ಜೀವನನೂ ಹಾಳಾಗ್ತದೆ. ರಾಮಾಯಣ ಶಬ್ದ ಎಷ್ಟು ಚಲೋ ಇಲ್ಲ. ರಾಮಾಯಣ ರಾಮಾಯಣ ಅಂದರೆ ಏನು ನೆನಪಾಗ್ತದೆ? ರಾಮಾಯಣ. ಏನು ನಮ್ಮ ಜೀವನ ಎಲ್ಲ ರಾಮಾಯಣ ಆಯಿತು ಅಂತ ಇಲ್ಲ. ಎಷ್ಟು ಚಂದ ಶಬ್ದ. ಯಾಕೆ ಹಿಂಗಾಗ್ತದೆ? ಸ್ವಲ್ಪ ಒಳಗೆ, ಸ್ವಲ್ಪ ಇದ್ರ ಹಿಂದೆ ಏನಿರಬೇಕು? ಕುತೂಹಲ ಕನಿಷ್ಠ, ಕ್ಯೂರಿಯಾಸಿಟಿ ಅಲ್ಲೇನು? ಸುಮ್ಮನೆ ಒಳಗೆ ಏನದ ನೋಡೋಣ ಅಂತ ನಾವು ನೋಡ್ತೇವೆ. ಒಳಗೇನದ ಅಂತ ಏನು ನೋಡ್ತೇವೆ? ಮಂದಿ ಕಿಶದಾಗ ಏನದ, ಮಂದಿ ಬ್ಯಾಗದಾಗ ಏನದ ಇಲ್ಲ. ನಾವು ಬೇಕಾದಷ್ಟು ನೋಡ್ತೀವಿ, ಆದರೆ ನಿರುಪಯುಕ್ತ ನೋಡ್ತೀವಿ ಅಷ್ಟೇ. ಮಂದಿ ಕಿಶದಾಗ ಏನಿರ್ತದೆ, ನಿನ್ನ ಕಿಶದಾಗ ಏನಿರಬಹುದೋ ಅದೇ ಅವ್ರ ಕಿಶದಾಗ ಇರ್ತದೆ. ಒಂದು ಕೀಲಿ, ಒಂದೆರಡು ನೋಟುಗಳು, ಒಂದೆರಡು ಚೀಟಿಗಳು, ಇಷ್ಟು ಬಿಟ್ಟರೆ ಇನ್ನೇನಿರ್ತದೆ? ಏನಿರ್ತದೆ? ನಾವು ಇದರ ಬಗ್ಗೆ ಕುತೂಹಲ ತಾಳೋದಕ್ಕಿಂತ ಪತಂಜಲ ಅಂತಾನೆ ಜಗತ್ತನ್ನು ತಿಳ್ಕೊಳ್ಳುವಲ್ಲಿ ಕುತೂಹಲ ಇರಬೇಕು. ಸೂಕ್ಷ್ಮ ಅಂತ ವಸ್ತುಗಳದಾವ. ಜಗತ್ತಿನ ಮೂಲ ಸ್ಥೂಲದ ಹಿಂದೆ ಒಂದು ಸೂಕ್ಷ್ಮ ರೂಪ ಇರ್ತದೆ. ಅದನ್ನು ನಾವು ತಿಳ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ಮ್ಯಾಲ ಒಂದು ರೀತಿ, ಅದು ಸ್ಥೂಲ ರೂಪ. ಸ್ವಲ್ಪ ಒಳಗೆ ಹೊಕ್ಕರೆ ಸೂಕ್ಷ್ಮ ರೂಪ. ಮ್ಯಾಲ ಕೆಲವು ಜನ ಬಹಳ ಬಿರುಸನೇ ಮಾತಾಡ್ತಾರೆ, ಆದರೆ ಒಳಗೆ ಹೊಕ್ಕರೆ ಬಹಳ ಒಳ್ಳೆಯವರು ಇರ್ತಾರೆ. ಬಿರುಸನೇ ಇರೋದಿಲ್ಲ ಒಳಗೆ, ಅಷ್ಟು ಮಧುರ ಇರ್ತಾರೆ, ಅಷ್ಟು ಮೃದು ಇರ್ತಾರೆ. ಭಾಷಾ ನೋಡ್ಕೊಂಡು ನಾವು ಹಾದೇವಿ ಅಂದರೆ ಏನಪ್ಪ ಇವರು ಅಸಂಸ್ಕೃತರು ಅನ್ನಿಸ್ತದೆ. ಆದರೆ ಹೃದಯ ನೋಡಕ್ಕೆ ಹೋದೇವಿ ಅಂದರೆ ಅದ್ಭುತ ವ್ಯಕ್ತಿಗಳೇ ಇರ್ತಾರೆ. ಹಳ್ಳ್ಯಾಗ ಏನು ಭಾಳ ಚೆಂದಾಗಿ ವ್ಯಾಕರಣ ಶುದ್ಧ ಮಾತಾಡ್ತಾರೆ. ಜಗತ್ತಿನ ಯಾವುದೇ ಹಳ್ಳಿಗೆ ಹೋಗ್ರಿ ಇದೆ ಅಂತಲ್ಲ, ಬಹಳ ಶುದ್ಧವಾಗಿ ಮಾತಾಡ್ತಾರೆ. ಅಲ್ಲೇನು ವ್ಯಾಕರಣ ಇರೋದಿಲ್ಲ. ಒಮ್ಮೆ ಕ್ರಿಯಾಪದ ಇದ್ರಿತ್ತು, ಒಮ್ಮೆ ಕರ್ತೃ ಇದ್ರಿತ್ತು, ಇರಲಿಕ್ಕಿಲ್ಲ. ಕರ್ತೃ ಏಕವಚನ, ಕ್ರಿಯಾಪದ ಬಹುವಚನ, ಒಂಥರ ಇರ್ತದೆ. ಹೇಳೋದು ಅವರು ಭೂತಕಾಲದಾಗ, ಅವರು ಮಾತಾಡೋದು ಭವಿಷ್ಯ ಕಾಲದಾಗ. ಮಸ್ತ್ ವಾಕ್ಯಗಳನ್ನು ಮಾಡ್ತಿರ್ತಾರೆ. ಆದರೆ ಅದು ನಾವು ಮ್ಯಾಗ ನೋಡಿದರೆ ಅಸಂಸ್ಕೃತ ಅನ್ನಿಸ್ತಾರೆ. ಅದ್ರ ಒಳಗೆ ಹೊಕ್ಕರೆ ಎಷ್ಟು ಚಲೋ ಮನಸ್ಸಿರ್ತದೆ. ಅದನ್ನು ನಾವು ನೋಡಕ್ಕೆ ಕಲ್ತೇವಿ ಅಂದರೆ ಮಸ್ತ್ ಇರ್ತದೆ. ಮ್ಯಾಲ ಭಾಳ ಕುರೂಪ ಕಾಣಿಸ್ತಾರೆ, ಒಳಗೆ ಭಾಳ ದೊಡ್ಡ ವ್ಯಕ್ತಿಗಳೇ ಇರ್ತಾರೆ. ಸೂಕ್ಷ್ಮ ನೋಡಬೇಕು ಅಂದ ಪತಂಜಲ. ಇದು ಚಲೋ ಅಲ್ಲೇ. ಯೋಗ ಅಂದರೆ ಏನು? ಇವೆಲ್ಲ ಮಾಡೋದೇ ಯೋಗ. ಇದೆಲ್ಲ ಮಾಡು. ಒಳಗೆ ಸ್ವಲ್ಪ ನೋಡು, ಕುರೂಪ. ಮ್ಯಾಲ ಸಾಕ್ರೆಟಿಸು ಹೆಂಗಿದ್ದ ಅಂದರೆ ಒಮ್ಮೆ ಅವನು ಚಿತ್ರ ನೋಡಿದರೆ ಇನ್ನೊಮ್ಮೆ ಆ ಚಿತ್ರ ನೋಡಬೇಕಂತ ಅನಿಸೋದಿಲ್ಲ, ಹಂಗಿದ್ದ. ಅವನು ಮಾತು ಕೇಳಿದ್ರೆ ಹೆಂಗಿದ್ದ ಅಂದರೆ ಅವನ ಮಾತು ಬಿಟ್ಟು ಯಾರ್ದು ಕೇಳಬಾರ್ದು, ಹಂಗಿತ್ತು. ಎಷ್ಟು ಜ್ಞಾನ! ಅದಕ್ಕೆ ಬರೇ ಮ್ಯಾಲ ಭಾಳ ನೋಡಕ್ಕೆ ಹೋಗಬಾರ್ದು ಅಂದ ಪತಂಜಲ. ಅದು ಎಲ್ಲರಿಗೆ ಕಾಣಿಸ್ತದೆ. ಏನು ದೊಡ್ಡ ಮಾತು, ಮ್ಯಾಗಿಂದ ಎಲ್ಲರಿಗೆ ಕಾಣಿಸ್ತದೆ. ಸ್ವಲ್ಪ ಒಳಗೆ ಹೋಗು, ಸ್ವಲ್ಪ ಬಿಚ್ಚು, ಡಿಸೆಕ್ಷನ್ ಅನ್ನೋದಲ್ಲ. ಹಂಗೆ ಅದನ್ನು ಅನಾಲಿಸಿಸ್ ಮಾಡ್ಕೋತ ಬಿಚ್ಗೋತ ಕನ್ನಡದಾಗ ಎಷ್ಟು ಚಂದ ಶಬ್ದ ಅದ, ಬಿಚ್ಗೋತ ಹೋಗೋದು. ಎಲ್ಲ ಬಿಸ್ತಾ ಹೋದಂಗೆ ದೊಡ್ಡ ಬಟ್ಟೆ, ಅದನ್ನು ಬಿಚ್ಗೋತ ಹೋದಂಗೆ ಸಣ್ಣ ಎಳೆಗಳು, ಅದನ್ನು ಬಿಚ್ಚದಂಗೆ ತಂತುಗಳು, ಅದನ್ನು ಬಿಚ್ಚಿಬಿಟ್ರೆ
ಸುಮ್ಮನೆ ಒಂದಿಷ್ಟು ಮಾಲಿಕ್ಯೂಲ್ಗಳ ರೇಖೆಗಳು. ಅದನ್ನು ಸ್ವಲ್ಪ ಬಿಚ್ಚಿ ಬಿಟ್ಟರೆ ಆಟಮ್ಸ್. ಅದನ್ನು ಸ್ವಲ್ಪ ಬಿಚ್ಚಿ ಬಿಟ್ಟರೆ ಅಟಾಮಿಕ್ ಪಾರ್ಟಿಕಲ್ಸ್. ಬಹಳ ಇನ್ನಷ್ಟು ಸೂಕ್ಷ್ಮ. ಅದು ಹೋಗಿ ಬಿಟ್ಟರೆ ಪರಮಾಣುವನ್ನೂ ನಾವು ಒಳಗೆ ಹೊಕ್ಕು ನೋಡಿದರೆ, ಪ್ರೋಟಾನ್ ಒಡೆದು ಹಾಕಿದರೆ, ನ್ಯೂಟ್ರಾನ್ ಒಡೆದು ಹಾಕಿದರೆ, ಎಲ್ಲದರ ಒಳಗೆ ಹೋಗೋ ಪ್ರಯತ್ನ ಮಾಡಿದೇವಿ. ಆ ಬಳಿಕ ಸ್ಟ್ರಿಂಗ್ಸ್, ಸೂಪರ್ ಸ್ಟ್ರಿಂಗ್ಸ್. ಸುಮ್ಮನೆ ಈಗಿನ ಭಾಷೆ ಅದು, ವೈಜ್ಞಾನಿಗಳ ಭಾಷೆ. ಬಹಳ ಸೂಕ್ಷ್ಮ ಶಕ್ತಿಯ ಎಳೆಗಳು. ಜಗತ್ತೆಲ್ಲ ನಿರ್ಮಾಣ ಆಗಿದ್ದು ಶಕ್ತಿಯ ಎಳೆಗಳಿಂದ ಅಂತ ಈಗ ಅಂದರೆ ಇದೆ ಸದ್ಯ. ವಿಜ್ಞಾನಿಗಳ ಭಾವನಾ ಏನದ ಅಂದರೆ, ಸಂಶೋಧನಾತ್ಮಕ ಜ್ಞಾನ ಏನದ ಅಂದರೆ, ಜಗತ್ತೆಲ್ಲ ನಿರ್ಮಾಣ ಆಗಿದ್ದು ಬರೀ ಅಣುಗಳಿಂದಲ್ಲ, ಅಣು ಸಹಿತ ನಿರ್ಮಾಣ ಆಗಿದ್ದು ಸ್ಟ್ರಿಂಗ್ಸ್, ಸೂಪರ್ ಸ್ಟ್ರಿಂಗ್ಸ್. ಸುಮ್ಮನೆ ಎಳೆಗಳು, ಶಕ್ತಿಯ ಎಳೆಗಳು. ಮತ್ತು ಅದರದರೆ ಎಳೆ ಅಲ್ಲ, ಶಕ್ತಿಯ ಎಳೆಗಳು. ಲೂಪ್ಸ್ ಆಫ್ ಎನರ್ಜಿ, ಸ್ಟ್ರಿಂಗ್ಸ್ ಆಫ್ ಎನರ್ಜಿ. ಬಹಳ ಸೂಕ್ಷ್ಮ ಎಳೆಗಳು. ಸೂಪರ್ ಸ್ಟ್ರಿಂಗ್ ಸಿದ್ಧಾಂತ ಅಂತ ಈಗ ಮಂಡಿಸ್ತಾ ಇದ್ದಾರೆ. ಇಷ್ಟು ಒಳಗೆ ಹೋಗ್ಯಾನ ಮನುಷ್ಯ. ನಾವೇನೋ ಭಾಳ ಮ್ಯಾಲದೇವಿ, ಅವರು ಬಹಳ ಒಳಗೆ ಹೋಗ್ಯಾರ. ಎಷ್ಟು ಒಳಗೆ ಹೋಗ್ಯಾರ ಅಂದರೆ, ಜಗತ್ತೇ ಒಂಥರ ಕಾಣ್ತಾ ಇದೆ ಇಂದು. ಎಲ್ಲ ಒಂದು ವಿಚಿತ್ರವಾದಂಥ ಜಗತ್ತ, ರಹಸ್ಯಪೂರ್ಣವಾದ ಜಗತ್ತ. ಇಂಥ ಅದ್ಭುತ ಜಗತ್ತನ್ನು ಮನುಷ್ಯ ಪ್ರವೇಶ ಮಾಡ್ಯಾನ. ಅದನ್ನು ನಮಗಾಗದಿದ್ದರೂ ಯಾರು ಮಾಡ್ಯಾರ ಅವರ ದೃಷ್ಟಿಯಿಂದ ನಾವು ಸ್ವಲ್ಪ ನೋಡಕ್ಕೆ ಕಲ್ತೇವೆ ಅಂದರೆ ಜಗತ್ತಿನ ಸೂಕ್ಷ್ಮ ಜ್ಞಾನ ಆಗ್ತದೆ. ಆ ಬಳಿಕ ವ್ಯವಹಿತ, ಎರಡನೇದ್ದು ವ್ಯವಹಿತ. ಯಾವಾಗಲೂ ಹೇಗದ ಅಂದರೆ, ಎಲ್ಲವೂ ಸ್ಪಷ್ಟ ಇರೋದಿಲ್ಲ. ಅದರ ಮ್ಯಾಗ ಒಂದಿಟ್ಟು ಏನರ ಮುಚ್ಚಿರ್ತದೆ. ಈಗ ಪತಂಜಲಿ ಏನಂತಾನೆ, ಮುಚ್ಚಿದ ವಸ್ತುಗಳು ಇರ್ತಾವ, ಸ್ವಲ್ಪ ತೆಗೆದು ಯಾಕೆ ನೋಡಬಾರ್ದು? ಆವರಣ ತೆಗೆದು ನೋಡಬೇಕು. ವ್ಯವಹಿತ ಅಂದರೆ ಆವೃತ, ಅಂದರೆ ಆವರಣ ಇದ್ದದ್ದು. ಮ್ಯಾಗ ಬಟ್ಟೆ ಅಷ್ಟೇ ನೋಡಬಾರ್ದು, ಬಟ್ಟೆ ಒಳಗೆ ಯಾವದಾನ ಅವನು ನೋಡಬೇಕು. ಮುಚ್ಚಿರ್ತದೆ, ಎಲ್ಲವೂ ಜಗತ್ತಿನಾಗ ಮುಚ್ಚಿರ್ತದ. ಹಿರಣ್ಯಮಯೇನ ಪಾತ್ರೇಣ ಸತ್ಯಸ್ಯ ಮುಖಂ ಅಪಿಹಿತಂ. ಸತ್ಯ ಸುಂದರ ರೂಪದಲ್ಲಿ ಮುಚ್ಚೋಗಿರ್ತದೆ. ಸತ್ಯ ಅಸತ್ಯದ ಮೆರಗಿನಲ್ಲಿ ಮುಚ್ಚೋಗಿರ್ತದೆ ಎಷ್ಟೋ ಸಲ. ಅದ್ಭುತ ಮಾತಾಡ್ತಾನೆ ಒಬ್ಬ, ಅದರಾಗ ಅಸತ್ಯ ಒಳಗೆ ಹುದುಗಿರ್ತದೆ. ಮ್ಯಾಗ ಚಲೋ ಮಾತು ಮುಚ್ಚಿರ್ತಾವ, ಒಳಗೆ ಅಸತ್ಯ ತುಂಬಿರ್ತದೆ. ಹಂಗೂ ಆಗ್ತದೆ. ಸತ್ಯ ಮುಚ್ಚೋಗ್ತದೆ. ಅದನ್ನು ತಿಳ್ಕೋಬೇಕಾದ್ರೆ ಸತ್ಯದ ಮ್ಯಾಲಿರೋದನ್ನು, ವಸ್ತುವಿನ ಮ್ಯಾಲೇನು ಆಚ್ಛಾದನದ, ಇದನ್ನು ಸ್ವಲ್ಪ ಹಿಂಗೆ ಸರಿಸಬೇಕು. ಸರಿಸಿ ನೋಡು. ಇದು ಎರಡನೇದ್ದು. ಮೊದಲನೇದ್ದು ಸೂಕ್ಷ್ಮ ಅದ, ಅದನ್ನು ನೋಡು. ಜಗತ್ತಿನಲ್ಲಿ ಸೂಕ್ಷ್ಮ ಜಗತ್ತದ, ಅದನ್ನು ನೋಡು. ಎರಡನೇದ್ದು ಮುಚ್ಚಿರ್ತದ ಎಲ್ಲ. ಸ್ವಲ್ಪ ಬಟ್ಟೆ ಹಿಂಗೆ ತೆಗೆದು ನೋಡು, ಮುಚ್ಚಿದ ಆವರಣ ತೆಗೆದು ನೋಡು. ಈಗ ಅದಲ್ಲ, ಎಷ್ಟು ಚಂದಿಲ್ಲ ಇದು. ಇದನ್ನು ಹೆಂಗೆ ತೆಗೆದು ಬಿಟ್ಟರೆ ಒಳಗೆ ಗೊತ್ತಾಗ್ತದೆ, ನಿಜವಾದದ್ದು ಒಳಗಿರ್ತದೆ. ಅದರ ಮ್ಯಾಗ ಮುಚ್ಚಿರ್ತೇವೆ. ಈಗ ನೀವು ಯಾರ್ದಾರೆ ಮನೆಗೆ ಹೋಗಿರ್ತೀರಿ ಅಂತ ತಿಳ್ಕೊಡ್ರಿ. ನೀವು ದೊಡ್ಡವರು, ನೀವು ಹೋಗೋದ್ರಾಗ ಅವ್ರು ಏನು ಮಾಡ್ತಾರೆ, ದೊಡ್ಡವ್ರು ಬರ್ತಾರಪ್ಪ ನಮ್ಮ ಮನ್ಯಾಗ ಅಂತ ಏನೇನು ಮುಚ್ಚಿರ್ತಾರೆ. ಎಲ್ಲ ಬೆಡ್ಶೀಟ್ ತಗೊಂಡು ಎಲ್ಲ ಹಿಂಗೆ ಮುಚ್ಚಿ ಬಿಟ್ಟಿರ್ತಾರೆ. ಒಳಗೆ ಏನೇನಿರ್ತದೆ, ನಮ್ಮ ಕಣ್ಣಿಗೇನು ಕಾಣದೇ ಇದ್ದರೂ ಅಲ್ಲಿ ಅದ. ನಾವು ಹೋದವ್ರು ಏನು ಮಾಡಬೇಕು ಅಂದರೆ ಅದನ್ನು ತೆಗೆದು ನೋಡಬೇಕು. ಆವಾಗ ನಿಜ ದರ್ಶನ ಉಂಟಾಗ್ತದೆ, ಮಜಾ ಇರ್ತದೆ. ಇದು ವ್ಯವಹಿತ ಜ್ಞಾನ. ಇದು ಸೂಕ್ಷ್ಮ ಜ್ಞಾನ, ವ್ಯವಹಿತ ಜ್ಞಾನ. ಆ ಬಳಿಕ ಮೂರನೇದ್ದು ವಿಪ್ರಕೃಷ್ಟ ಜ್ಞಾನ. ವಿಪ್ರಕೃಷ್ಟ ಅಂದರೆ ಸ್ವಲ್ಪ ದೂರಿಂದ ಗೊತ್ತಿರಬೇಕು. ಈ ಊರಾಗಿನವ್ರಿಗೆ ಬರೀ ಈ ಊರಾಗಿಂದ ಗೊತ್ತಿರಬಾರ್ದು, ಸ್ವಲ್ಪ ಹುಬ್ಬಳ್ಳಿಯಾಗ ಏನು ನಡೀತದ ಗೊತ್ತಿರಬೇಕಷ್ಟೆ.
ಸುಮ್ಮನೆ ಗೊತ್ತಿರಬೇಕು. ಅಂದರೆ ಈ ಊರು ಬೆಳಿಬೇಕಾದ್ರೆ ಆ ಊರದ ಜ್ಞಾನವೂ ಬೇಕು. ನಮ್ಮ ಜನರಿಗೆ ಅಮೇರಿಕಾದ ಜ್ಞಾನವೂ ಬೇಕು, ಜಪಾನದ ಜ್ಞಾನವೂ ಬೇಕು. ಅಂದರೆ ನಾವು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತದೆ. ಅವರು ಸ್ವಲ್ಪ ಏನರ ಹೊಸದು ಮಾಡಿರ್ತಾರೆ, ನಾವು ಅದನ್ನು ಕಲ್ಕೊಂಡು ಮಾಡಿಕೊಂಡು ಮಾಡಬೇಕು. ಹೀಗೆ ಇದು ವಿಪ್ರಕೃಷ್ಟ ಜ್ಞಾನ ಅಂತ. ಒಟ್ಟು ಜ್ಞಾನಗಳೆಷ್ಟು? 3. ಸೂಕ್ಷ್ಮ ವಸ್ತು ಜ್ಞಾನ, ವ್ಯವಹಿತ ವಸ್ತು ಜ್ಞಾನ, ವಿಪ್ರಕೃಷ್ಟ ವಸ್ತು ಜ್ಞಾನ. ಈ 3 ಜ್ಞಾನಗಳು ಬಹಳ ಅವಶ್ಯ. ಇದು ಎದರಿಂದ ಬರ್ತದಂದರೆ ಪ್ರವೃತ್ತಿ ಆಲೋಕ ನ್ಯಾಸಾತ್. ಪ್ರವೃತ್ತಿ ಆಲೋಕ ನ್ಯಾಸಾತ್. ಪತಂಜಲ ಹೇಳ್ತಾರೆ, ನೋಡು ನಿನ್ನ ಮನಸ್ಸಿನಾಗ ಒಂದು ಸಣ್ಣ ದೀಪದ, ಅದು ಜ್ಞಾನದ ದೀಪದ. ಅದರ ಮೇಲೆ ಅದಕ್ಕೊಂದಿಷ್ಟು ನೀನು ಮಹತ್ವ ಕೊಡು, ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸು, ಸ್ವಲ್ಪ ಅದನ್ನು ಚೆನ್ನಾಗಿ ಬಳಸು, ಇದರ ಜ್ಞಾನ ಆಗ್ತದೆ. ಇಷ್ಟಾಯ್ತಲ್ಲ. ಇನ್ನು ಮುಂದಿನ ಸೂತ್ರದಾಗ ಹೇಳ್ತಾನೆ, 27ನೇ ಸೂತ್ರದಲ್ಲಿ 28:9 ಈಗ ಜಗತ್ತ, ಈಗ ನಾವು ಬದುಕ್ತೇವಲ್ಲ ಭೂಮಿ, ಈ ಭೂಮಿಯ ಜ್ಞಾನವೂ ನಮಗಾಗಬೇಕು. ಯಾಕೆ? ನಾವು ಭೂಮಂಡಲದಾಗ ಅದೇವಿ. ಎರಡನೇದ್ದು, ಆಕಾಶದಾಗ ನಕ್ಷತ್ರಗಳದಾವ, ಅವುಗಳದ್ದು ಒಂದಿಷ್ಟು ಜ್ಞಾನ ಆಗಬೇಕು. ಯಾಕೆ? ನಮ್ಮ ಸುತ್ತಮುತ್ತ ಇರೋ ಜಗತ್ತೇ ಅದೇ ನಕ್ಷತ್ರ ಜಗತ್ತು. ಆ ಬಳಿಕ 3ನೇದ್ದು, ಏನು ಚಲನದ ಈ ವಿಶ್ವದೊಳಗೆಲ್ಲ ಚಲನ ಜ್ಞಾನ ಇರಬೇಕು. 3 ಜ್ಞಾನ ಬೇಕು ಮನುಷ್ಯಾಗ. ಸೂರ್ಯ ಯಾವಾಗ ಹೊರಡ್ತಾನೆ, ಯಾವಾಗ ಮುಳುಗ್ತಾನೆ ಗೊತ್ತಿರಬಾರ್ದೆ. ವಸಂತ ಋತು ಯಾವಾಗ ಶುರುವಾಗ್ತದೆ, ಹೇಮಂತ ಯಾವಾಗ ಬರ್ತದೆ ಗೊತ್ತಾಗಬಾರ್ದೆ. ಕಾಲಜ್ಞಾನ ಇರಬೇಕು. ಅಂದರೆ ಚಲನವಲನಗಳ ಜ್ಞಾನ ಇರಬೇಕು ಮನುಷ್ಯಾಗ. ಸಂಪೂರ್ಣ ನಮಗೆ ಗೊತ್ತಿರದೇ ಇದ್ದರೂ ಸ್ವಲ್ಪರೇ ಅದರ ಜ್ಞಾನ ಇರಬೇಕು. ಅದಕ್ಕೇನು ಮಾಡಬೇಕು? ಪತಂಜಲ ಹೇಳ್ತಾನೆ, ಸ್ವಲ್ಪ ದೃಷ್ಟಿ ಹಾಯಿಸಿ ನೋಡುವ ಆಕಾಶದಳು. ಸೂರ್ಯ ಸಂಯಮಾತ್ ಭುವನ ಜ್ಞಾನಂ. ಎಷ್ಟು ನೋಡಬೇಕು. ಆವಾಗಿನ ಕಾಲಕ್ಕೆ 2000 ವರ್ಷಗಳಿಗಿಂತಲೂ ಬಹಳ ಹಿಂದೆ. ಆವಾಗ ಪತಂಜಲ ಹೇಳೋ ರೀತಿ ನೋಡಬೇಕು. ಈ ಭೂಮಂಡಲ ಎದರ ಮ್ಯಾಗ ಅವಲಂಬಿಸದ? ಸೂರ್ಯನ ಮ್ಯಾಗ ಅವಲಂಬಿಸದ. ಈಗ ಸಹಿತ ನಮಗೆ ಅದನ್ನು ನಂಬೋದು ಕಷ್ಟ. ಆವಾಗ ಭೂಮಂಡಲದಲ್ಲಿ ಇರೋದೆಲ್ಲವೂ ಸೂರ್ಯನ ಮ್ಯಾಗ ಅವಲಂಬಿಸದ. ಎಲ್ಲ ಬರೋದು ಸೂರ್ಯನಿಂದ. ಸೂರ್ಯ ಸಂಯಮಾತ್ ಭುವನ ಜ್ಞಾನಂ. ಸೂರ್ಯನನ್ನು ತಿಳ್ಕೋ, ಈ ಭೂಮಂಡಲದ ಜ್ಞಾನವಾಗ್ತದೆ. ಈಗಲೂ ವಿಜ್ಞಾನಿಗಳು ಹೇಳೋದು ಅದೇ. ಭೂಮಿ ತಿಳ್ಕೊಂಡ್ರೆ ಅದರ ಜ್ಞಾನ ಅಲ್ಲ, ಸೂರ್ಯನ ತಿಳ್ಕೊಂಡ್ರೆ ಭೂಮಂಡಲದ ಜ್ಞಾನ ಆಗ್ತದೆ. ಯಾಕೆ? ಈ ಭೂಮಿ ತನ್ನ ಅಸ್ತಿತ್ವವನ್ನು ಆ ಸೂರ್ಯನ ಅಸ್ತಿತ್ವದಿಂದ ಪಡೆದುಕೊಂಡದೆ. ಸೂರ್ಯನ ಮ್ಯಾಲ ನಿಂತದಿದು. ಸೂರ್ಯ ಪ್ರಚಂಡವಾದ ನಕ್ಷತ್ರ, ಅದರದ್ದೊಂದು ತುಣುಕುಗಳಿವೆಲ್ಲ. ಏನು? ಬುಧ, ಶುಕ್ರ, ಭೂಮಿ, ಮಂಗಳ, ಇಲ್ಲ ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ, ಯಾರ್ಯಾರು ಏನೇನು ಅದಾರ, ಇನ್ನೂ ಏನಾರೇ ಇದ್ದರೆ, ಏನು ತಿರುಗಾಕ ಹತ್ಯಾವಲ್ಲ ಸೂರ್ಯನ ಸುತ್ತ ಆಕಾಶದಾಗ ತಿರುಗೋ ಗ್ರಹ ಅಂತ ನಾವು ಶಬ್ದ ಕೊಟ್ಟೇವಿ. ಇವೆಲ್ಲ ತುಣುಕುಗಳು, ಸಣ್ಣ ಸಣ್ಣ ತುಣುಕುಗಳು ಸೂರ್ಯನ ಸುತ್ತ ಇವು ಸುತ್ತ ಇರ್ತಾವ. ಇವುಗಳಿಗೆ ಇರುವಿಕೆ ಬಂದಿದ್ದೇ ಸೂರ್ಯನಿಂದ. ಇವುಗಳ ಅಸ್ತಿತ್ವ ಸೂರ್ಯನ ಮೇಲೆ. ಇವು ತಿರುಗೋದು ಸೂರ್ಯ ಶಕ್ತಿಯಿಂದ. ಗ್ರಾವಿಟೇಷನಲ್ ಫೀಲ್ಡ್ ಇರ್ತದೆ, ಅದ್ರಾಗ ತಿರ್ಕೋತ ಹೋಗ್ತಾವ. ಒಂದು ವೇಳೆ ಸೂರ್ಯ ಶಾಂತ ಆದರೆ ಎಲ್ಲವೂ ಶಾಂತ. ಒಂದು 4 ದಿವಸ ಸೂರ್ಯ ಬರೆದಿದ್ರೆ ವಿಜಾಪುರ ಶಾಂತ್. ಬರೇ ವಿಜಾಪುರ ಅಲ್ಲ, ಇಡೀ ಭೂಮಂಡಲವೇ ಶಾಂತ್.
ಅವಾಗ ಯಾರ್ದು ಜಗಳಿಲ್ಲ, ಗೋತ್ರ ಇಲ್ಲ, ಇದು ಇಲ್ಲ, ಏನಿಲ್ಲ ಶಾಂತ. ಈಗಿನ ಎಲ್ಲ ಸಮಸ್ಯೆಗಳು ಮುಗಿದು ಹೋಗ್ತವೆ. ಈಗ ಏನೇನು ಸಮಸ್ಯೆ ನಾವು ಎದುರಿಸ್ತೇವೆ, ಒಂದು ಸಮಸ್ಯೆ ಇರೋದಿಲ್ಲ. ಆಹಾರ ಸಮಸ್ಯೆ ಇಲ್ಲ, ಬಟ್ಟೆ ಸಮಸ್ಯೆ ಇಲ್ಲ, ಏನೂ ಇಲ್ಲ. ಯಾಕೆ? ಸೂರ್ಯನು ಆದ ಬಳಿಕ ಇನ್ನೇನಿರ್ತದೆ, ಎಲ್ಲ ಶಾಂತ. ಎಷ್ಟು ಶಕ್ತಿ ಹರಿದು ಬರ್ತದೆ. ಸೂರ್ಯನ ತಿಳ್ಕೋ, ಬದುಕು ಭೂಮಂಡಲದಾಗ. ಅದಕ್ಕೆ ನಮ್ಮ ದೇಶದೊಳಗೆ ಸೂರ್ಯ ಅಂದರೆ ದೇವರು. ಯಾಕೆ? ಎಲ್ಲವೂ ಅಲ್ಲೇ, ಎಲ್ಲವೂ ಅದೇ. ಈ ದೇಶದ ಜನ ಬಹಳ ಜಾಣರು. ಹೆಂಗೆ ನೋಡಿದರು ಆ ಜಗತ್ತನ್ನು, ಎದ್ದು ಕೂಡಲೇ ಸೂರ್ಯನ ನೋಡಬೇಕು ಅಂದರು. ಯಾಕೆ? ಮೈಯಾಗ ಶರೀರದಾಗ ಶಕ್ತಿ ಬರೋದು ಸೂರ್ಯನಿಂದ, ಕಣ್ಣಿಗೆ ಕಳೆ ಬರೋದು ಸೂರ್ಯನಿಂದ, ಮನಸ್ಸಿನಲ್ಲಿ ಉತ್ಸಾಹ ತುಂಬೋದು ಸೂರ್ಯನಿಂದ ಅಲ್ಲವೇನೋ, ಆರೋಗ್ಯ ಸೂರ್ಯನಿಂದ, ಅನ್ನ ನೀರ ಇದು ಸೂರ್ಯನ ಮ್ಯಾಗ ಅವಲಂಬಿಸ. ಇಷ್ಟೆಲ್ಲ ಅದರಾಗ ಅವಲಂಬಿಸದಂದಾಗ ದೇವರಲ್ಲೇನು. ಅದಕ್ಕೆ ಸೂರ್ಯ ನಮಸ್ಕಾರ ಅಂತ ತಂದರು. ದೇವರಲ್ಲೇನು. ನಾವು ಕೆತ್ತಿದ ದೇವರೇ ದೇವರಾಗ್ತಿದ್ರೆ ಪ್ರತ್ಯಕ್ಷ ಆಕಾಶದಾಗಿರುವಂಥ ದೇವರಲ್ಲೇನು. ಅವನನ್ನು ಯಾವ ಗುಡಿಯಾಗಿ ಇಡಕ್ಕೆ ಬರುವುದಿಲ್ಲ, ಅವನಿಗೆ ನಾವು ಏನರೇ ಕೊಡಕ್ಕೆ ಬರುವುದಿಲ್ಲ. ನಾವು ಕೃತಜ್ಞತಾ ಸಲ್ಲಿಸೋದಷ್ಟೇ, ನಮಸ್ಕಾರ ಅಷ್ಟೇ, ಸೂರ್ಯ ನಮಸ್ಕಾರ ಅಷ್ಟೇ. ಇದು ಪೂಜಾ. ಪೂಜಾ ಅಂದರೆ ಕೊಡೋದು ತಗೊಳ್ಳೋದಲ್ಲ, ಸುಮ್ಮನೆ ಕೃತಜ್ಞತಾ ಭಾವ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಓ ಸನ್. ಸೂರ್ಯನೇ, ನಿನಗೆ ನಾನು ಕೃತಜ್ಞ. ಯಾಕೆ? ನನ್ನೊಳಗಿರೋದೆಲ್ಲವೂ ನಿಂದೆ. ಸೂರ್ಯನಲ್ಲಿ ಎಷ್ಟಿಗೆ ಅದ್ಭುತ. ಈಗ ನಾವು ತಿಳ್ಕೊಳಕತ್ತಿಲ್ಲ, ವಿಜ್ಞಾನಿಗಳು ಇಲ್ಲೇ ಕೂತ್ಕೊಂಡು ಸೂರ್ಯನ ಮೇಲೆ ಸಂಯಮ ಅತ್ತು, ಸೂರ್ಯ ಸಂಯಮ ಅತ್ತು. ಸೂರ್ಯನ ಮೇಲೆ ಕಣ್ಣನ್ನು ಆಡಿಸ್ಯಾರೆ, ಅದರ ಮೇಲೆ ಬುದ್ಧಿಯನ್ನು ಬಳಸ್ಯಾರ, ಬಹಳಷ್ಟು ಆಳವಾಗಿ ಚಿಂತನೆ ಮಾಡ್ಯಾರ. ಈಗ ಅವರು ಹೇಳಬಲ್ಲರು ಸೂರ್ಯ ಎಷ್ಟು ವಾಜ್ಯದ. ಇಲ್ಲೇ ಕೂತ್ಕೊಂಡು ನಮಗೆ ಈ ಟೇಬಲ್ ಎಷ್ಟು ವಾಜ್ಯದ ಗೊತ್ತಾಗೋದಿಲ್ಲ, ಅವರು ಇಲ್ಲೇ ಕೂತ್ಕೊಂಡು ಸೂರ್ಯ ಎಷ್ಟು ವಾಜ್ಯದ, ಸೂರ್ಯ ಎಷ್ಟು ದೊಡ್ಡವದಾನ, ಎಷ್ಟು ದೊಡ್ಡವದಾನ. ಇದನ್ನು ಹೇಳಬಲ್ಲರು. ಸೂರ್ಯನಲ್ಲಿ ಏನು ಪ್ರಕಾಶ ನಿರ್ಮಾಣ ಆಗ್ತದಲ್ಲ, ಇದು ಎದರಿಂದ ಆಗ್ತದೆ ಎಲ್ಲ ಹೇಳ್ತಾರೆ. ಅದೇನು ಉರಿತ ಅದಲ್ಲ, ಅದು ಹೈಡ್ರೋಜನ್ನ ಆಟಮ್ಗಳು ಹಿಂಗೆ ಬೆರೆತು ಎರಡೆರಡು ಮೂರು ಕುಡ್ಕೋತ ಹೋದು ಅಂದರೆ ಹೀಲಿಯಂ ತಯಾರಾಗ್ತದೆ. ಎರಡು ಕೂಡಿದ್ರೆ ಒಂದು ಹೀಲಿಯಂ. ಹಿಂಗೆ ಎರಡು ಕೂಡಿದಾಗ ಒಂದಿಷ್ಟು ಶಕ್ತಿ ಹೊರಹೊಮ್ಮುತ್ತದೆ. ಆ ಶಕ್ತಿಯೇ ಕಿರಣವಾಗಿ ನಮಗೆ ಬಂದು ತಲುಪ್ತದೆ, ಉಷ್ಣಾಗಿ ಬಂದು ತಲುಪ್ತದೆ. ಅದಕ್ಕೆ ನಾವು ಇಷ್ಟು ಚೆನ್ನಾಗಿ ಬದುಕ್ತೇವೆ. ಸೂರ್ಯನಿಂದ ಬರೇ ಪ್ರಕಾಶ ಬರೋದಿಲ್ಲ, ಉಷ್ಣತೆಯೂ ಸೂರ್ಯನಿಂದ ಬರ್ತದೆ. ಉಷ್ಣತೆ ಬರ್ತದೆ. ನಮ್ಮ ಮೈ ಉಷ್ಣತ, ನೆಲದ ಉಷ್ಣತ, ಗಾಳಿಯ ಉಷ್ಣತ, ಇಡೀ ಭೂಮಂಡಲವನ್ನು ಕಾಯಿಸೋದು ಯಾವುದು ಕಾಯಿಸ್ತದೆ? ಅದು ಸೂರ್ಯ ಕಾಯಿಸ್ತಾ ಇರ್ತಾನೆ. 12 ತಾಸು ಹಿಂಗೆ ಕಾಯಿಸಿದ ಅಂದರೆ ಆರಾಮ ರಾತ್ರಿ ಬಲ್ಲೆವಿ. ನಾ ಹೋಗಿ ಬರ್ತೀನಿ, ಈ ಕಾವು ಆರೋದ್ರಾಗ ಮತ್ತೆ ಬರ್ತೀನಿ ಅಂತ ಹೇಳೇ ಹೋಗ್ತಾ. ಇಂಥ ಸೂರ್ಯ ನಮ್ಮದು. ನಮ್ಮ ದೇವರು ದೇವತೆಗಳು ಸ್ವಲ್ಪ ಬಾಗಿಲ ಹಾಕಿದ್ರೆ ಏನೂ ಆಗೋದಿಲ್ಲ. ಆದರೆ ಸೂರ್ಯನ ಬಾಗಿಲು ಮುಸ್ತು, ಜಗತ್ತು ಹೋಯಿತು. ಸೂರ್ಯ ದೇವರಲ್ಲೇನು, ಜಗತ್ತೇ ಗುಡಿಯಲ್ಲೇನು. ಈ ವಿಶ್ವದಲ್ಲಿ ಸೂರ್ಯ ಇರೋದರಿಂದ, ಸೂರ್ಯನೇ ದೇವನಾಗಿದ್ದರಿಂದ ಜಗತ್ತೇ ಗುಡಿದು. ನಾವೆಲ್ಲರೂ ಅಲ್ಲಿ ಸುಮ್ಮನೆ ಆನಂದ ಪಡೋರಷ್ಟೇ, ಆ ಬೆಳಕಿನಾಗ ಸಂತೋಷ ಪಡೋರು. ದೃಷ್ಟಿಕೋನ ಹೆಂಗದೆ ಹೇಳಿ, ಎಷ್ಟು ಆನಂದ ಆಗ್ತದೆ. ನಾವು ಗುಡಿ ಕಟ್ಟಬೇಕಾಗಿಲ್ಲ, ಗುಡಿಯಾಗ ಅದೇವಿ. ಗುಡಿಯಾಗ ಮತ್ತೊಂದು ಗುಡಿ ಅಲ್ಲ, ಗುಡಿಯಾಗ ನಾವಿರೋದು. ಎಷ್ಟು ಮಜಾ ಅದು. ಸೂರ್ಯ ಅಂಥ ಸೂರ್ಯ ನಮಗೇನು, ನಾವು ಸೂರ್ಯ ಒಪ್ಪೋರಲ್ಲ ಅಂದರೆ ನೀವು ಬೇಕಾದವ್ರು ಇರ್ರಿ. ಸೂರ್ಯನ ಒಪ್ಪದಿದ್ದರೆ ಆಗೋದೇ ಇಲ್ಲ. ನಾವು ಅಮೇರಿಕನ್ರು, ನಾವು ಸೂರ್ಯನ ಒಪ್ಪೋದಿಲ್ಲ. ನಾವು ಜಪಾನಿಗಳು, ನಾವು ಅಷ್ಟೇ ಸೂರ್ಯನ ಒಪ್ಪೋರು. ಹಾಗೇನಿಲ್ಲ.
ನೀವು ಪೂರ್ವದಾಗರೇ ಇರ್ರಿ, ಪಶ್ಚಿಮದಾಗ ಇರ್ರಿ, ಉತ್ತರದಾಗ ಇರ್ರಿ, ದಕ್ಷಿಣದಾಗ ಇರ್ರಿ, ಒಳಗಿರ್ರಿ ಅಥವಾ ಹೊರಗಿರ್ರಿ, ಆದರೆ ಸೂರ್ಯನ ಬಿಟ್ಟರೆ ಏನೂ ನಡೆಯೋದಿಲ್ಲ. ಮತ್ತು ನಾವೆಂತೇವಿ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳದಾವಂತ, ಎಲ್ಲವೂ ಸೂರ್ಯನೇ. ಎಲ್ಲೇನು ಇಲ್ಲೊಂದಿಷ್ಟು ಹಣ್ಣು ತಯಾರಾಯಿತು ಅಂದರೆ ಅದು ಸೂರ್ಯನ ಹಣ್ಣಲ್ಲೇನು? ಸೂರ್ಯನ ಬಿಸಿಲು ಉಂಡು ಎಲೆ ತಾನು ಆಹಾರ ತಯಾರು ಮಾಡ್ತದೆ. ಇದು ನಿಮಗೆ ಗೊತ್ತದೆ ಇಲ್ಲ? ಇದು ಕೆಮಿಸ್ಟ್ರಿ ಗೊತ್ತದ ನಿಮಗೆ, ಫೋಟೋಸಿಂಥೆಸಿಸ್ ಗೊತ್ತದ. ಸುಮ್ಮನೆ ಎಲೆ ಏನು ಮಾಡ್ತದೆ? ಸೂರ್ಯನ ಬಿಸಿಲು ಉಣ್ತದೆ, ಒಂದಿಷ್ಟು ಗಾಳಿ ತಗೋತದ, ಕೆಳಗಿನಿಂದ ಬಂದು ಒಂದಿಷ್ಟು ನೀರು ತಗೋತದ. ಆ ಸೂರ್ಯನ ಬಿಸಿಲು ಉಂಡು ಚಲೋ 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 ಮಾವಿನ ಹಣ್ಣು ಕೊಡ್ತದೆ, ಒಳಗೆ ರಸ ತುಂಬ್ತದೆ. ಆ ರಸ ತಯಾರಾಗಿದ್ದು ಎಲ್ಲಿ ಅಂದರೆ ಸೂರ್ಯನ ಕಿರಣ ಉಂಡು ತಯಾರಾದದ್ದು, ಸೂರ್ಯನ ಬೆಳಕ ತಿಂದು ತಯಾರಾದದ್ದು. ನಾವು ತಿನ್ನುವ ಆಹಾರ ಸೂರ್ಯನಿಂದ ನಿರ್ಮಾಣ. ಅಷ್ಟು ವರ್ಷಗಳ ಹಿಂದೆ ಹೆಂಗೆ ತಿಳುವಳಿಕೆ, ನಮ್ಮ ತಿಳುವಳಿಕೆ ಹೆಂಗೆ, ಅವ್ರ ತಿಳುವಳಿಕೆ ಹೆಂಗೆ. ನಾವು ಸೂರ್ಯ ಅಂದ ಕೂಡಲೇ ನಾವೇನು ಮಾಡ್ತೀವಿ ಗೊತ್ತದ? ಸೂರ್ಯ ಅಂದ ಕೂಡಲೇ ಹೋಗೋದದ, ಒಂದು ಬೆಳ್ಳಿ ತಗಡು ತಗೊಳ್ಳೋದದ, ಅದರ ಮ್ಯಾಗ ಸೂರ್ಯನ ಚಿತ್ರ ಬರೆಯೋದದ, ಕತ್ಲಿ ಕೋಣ್ಯಾಗ ಕುಂತ್ಕೊಂಡು ಸೂರ್ಯ ಅನ್ನೋದು. ನಮ್ಮದು ಸೂರ್ಯ ಅಂತ ನಾನು ಇಲ್ಲೇ ಅದೇನೋ, ನಾ ಇಲ್ಲೇ ಇದೆ, ಪ್ರಚಂಡ ಪ್ರಕಾಶ. ಹೊರಗೆ ಬಂದು ನೋಡು ಒಂದಿಷ್ಟು ಹೆಂಗದೀನಿ, ನೋಡು ನಾನು ಹೇಗದೀನಿ. ನೀ ನನ್ನ ಬೈ ಹೊಗಳು, ನಾ ಮಾತ್ರ ಬೆಳಕ ಕೊಟ್ಟೇ ಕೊಡ್ತೀನಿ. ನನ್ನ ಸಮೀಪ ನೀನು ಸ್ವಲ್ಪ ಹೊರಗೆ ಬಾ, ನೋಡು ನಿನ್ನ ಮೈಗೆ ಕಳಿ ಏರ್ತದೆ. ನಾನು ಸುಮ್ಮನೆ ಕಿರಣಗಳನ್ನು ಆಡಿಸಿಬಿಟ್ರೆ ಸಮುದ್ರ ಮ್ಯಾಗ ಬರ್ತದೆ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದೆ ಅಂದರೆ ಮಳೆ ಧಾರಾಕಾರವಾಗಿ ಸುರಿತದೆ. ನಾನೇನು ಮಾಡೋದಿಲ್ಲ, ಎಲ್ಲ ಮಾಡೋದಿಲ್ಲ. ಹೇಳಿ, ನಾವೊಂದು ಬಾವಿ ತೆಗೆದು ಅದರ ಮ್ಯಾಗ ನಾವು ಹೆಸರು ಹಾಕಿರ್ತೇವೆ. ಈ ಬಾವಿ ಇಲ್ಲ ಇಂಥವರು ಕಟ್ಟಿಸಿದರು, ಇದರೊಳಗಿರುವ ನೀರ ಅದು ಅವರದೇ. ಎಷ್ಟು ಮಜಾ ಇರ್ತದೆ. ಹಾಕಬಾರ್ದಂತಲ್ಲ, ಇದು ನಾವು ಮಾಡೋ ರೀತಿ ಹೇಗದೆ. ಅದು ನೀರಂತದ, ನಾನು ಅಲ್ಲಿಂದ ನೀರು ತಂದು ಇಲ್ಲಿ ಹಾಕದವ ಅಲ್ಲೆದಾನ. ಇವ ಹಡ್ಡ್ಯಾನ ಅಷ್ಟೇ, ಹಡ್ಡ್ಯಾನ. ನಾನು ಇಲ್ಲೇ ಇದ್ದೆ, ಹಡ್ಡಿದಾನ. ಇದನ್ನು ಹೆಸರು ಬರಿಬಾರ್ದಂತಲ್ಲ, ಹೆಸರು ಮಸ್ತಾಗಿ ಬರಿಬೇಕು, ಶಿಲಾಶಾಸನೇ ಮಾಡಬೇಕು. ಆದರೆ ಗೊತ್ತಿರಬೇಕು ನಂದಲ್ಲ ಇದು ಅಂತ ಅಷ್ಟೆ. ಇರೋತಕ್ಕ ಮತ್ತು ಬರ್ಕೊಳ್ಳೋದು ನಾವೇ ಕಟ್ಟಿರ್ತೀವಿ, ಯಾಕೆ ಬರಿಬಾರ್ದು? ಈಗ ನಮ್ಮ ಒಂದು ಬಿಲ್ಡಿಂಗ್ ಕಟ್ಟಿ ನಮ್ಮ ಹೆಸರು ಬರೆದಿರೋದಿಲ್ಲ. ಜಾಣ್ರು ಏನು ಮಾಡ್ತಾರೆ, ಇಬ್ಬರು ಹೆಸರು ಕೂಡಿಸ್ಕೊಂಡು ಒಂದೇ ಮಾಡ್ಕೊಂಡು ಚೆಂದಾಗಿ ಹಾಕಿರ್ತಾರೆ. ಇನ್ನೊಬ್ಬರು ತಮ್ಮ ಮಕ್ಕಳ ಹೆಸರು ಹಾಕಿರ್ತಾರೆ, ಅವ್ರದ್ದು ಹೆಸರು ಹಾಕಿರ್ತಾರೆ. ಒಬ್ಬರು ಭೂಮಿ ಹೆಸರು ಹಾಕೋದಿಲ್ಲ. ಇದು ಭೂತಾಯಿಯ ಕೃಪೆ ಅಂತ ಯಾರೂ ಹಾಕೋದಿಲ್ಲ. ಇದು ಶಿಲೆಯ ಕೃಪೆ ಅಂತ ಹಾಕೋದಿಲ್ಲ. ಇದು ಸೂರ್ಯನ ಕಾಣಿಕೆ ಅಂತ ಹಾಕೋದಿಲ್ಲ. ಹೌದಲ್ಲ ಹೇಳಿ? ಯಾಕೆ? ನಾವು ಸಣ್ಣವ್ರದೇವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರ್ತೀವಿ. ಆದರೆ ತಿಳ್ಕೋಬೇಕಷ್ಟೇ. ಸೂರ್ಯ ಸಂಯಮಾತ್ ಭುವನ ಜ್ಞಾನಂ. ಈ ಭೂಮಂಡಲ ಸೂರ್ಯನ ಮೇಲೆ ಸಂಯಮ ಮಾಡಿದರೆ, ಸೂರ್ಯನನ್ನು ತಿಳ್ಕೊಂಡ್ರೆ ಈ ಭೂಮಂಡಲದ ಜ್ಞಾನವಾಗ್ತದೆ. ಎಲ್ಲಿವರೆಗೆ ಹೇಳ್ತಾರೆ ಗೊತ್ತದ ಅಂತ ನಮಗೆ? ಸೂರ್ಯನ ತಿಳ್ಕೊಂಡ್ರೆ ಈ ಭೂಮಿ ಎಂದು ಹುಟ್ಟ್ಯದ, ಎಂದಿದು ಮರೆಯಾಗೋದದೆ, ಅದನ್ನು ಹೇಳಬಲ್ಲೆವಿ. ನಮ್ಮ ಭೂಮಿ ಹುಟ್ಟಿ ಸುಮಾರು 450 ಕೋಟಿ ವರ್ಷ ಆಯಿತು ಅಂತ ಹೇಳ್ತೇವೆ. ಇನ್ನೆಷ್ಟು ವರ್ಷ ಬದುಕ್ತದೆ? ಸೂರ್ಯನ ಏನದಲ್ಲ ಶಕ್ತಿ, ಅದರಾಗ ಒಂದಿಟ್ಟು ಎಣ್ಣೆ ಅದ, ಅದು ಹೈಡ್ರೋಜನ್ ಎಣ್ಣೆ. ಅದು ಮಸ್ತಾಗಿ ಉರ್ಯಾಕತ್ಯದ. ಅದು ಉರಿದು ಹಾದ ಬಳಿಕ ಒಂದು ಹೀಲಿಯಂ ಎಣ್ಣೆ ಇರ್ತದೆ. ಅದು ಒಂದಿಟ್ಟು ಉರಿದು ಮುಗಿದು ಹಾದ ಬಳಿಕ ಸೂರ್ಯ ಕಲ್ಲಾಗ್ತಾನೆ ಅಷ್ಟೆ. ಸುಮ್ಮನೆ ಒಂದು ಅಯಾರ್ನ. ಅದು ಸೂರ್ಯ ಹೋಗಿ ಕೊನೆಗೊಮ್ಮೆ ಬ್ಲ್ಯಾಕ್ ಹೋಲ್ ಮರಿಯಾಗೆ ಹೋಗಿ ಬಿಡ್ತಾನೆ. ಆವಾಗ ನಮ್ಮ ಭೂಮಿ ಏನಿರೋದಿಲ್ಲ. ಇದೊಂದು 1000 ಕೋಟಿ ವರ್ಷದ, ಈಗಲ್ಲ ಮತ್ತೆ
ಇನ್ನೂ 1000 ಕೋಟಿ ವರ್ಷ ಏನೂ ಆಗೋದಿಲ್ಲ, ಸುಮ್ಮನೆ ಆರಾಮ. ನಮ್ಮ ನಮ್ಮ ಸಂಖ್ಯೆಗಳೇ ಬಹಳ ಸಣ್ಣ, ವಿಶ್ವದ ಸಂಖ್ಯೆ ಬಹಳ ಬೇರೆ ಬೇರೆ. ನಮಗೆ ಒಂದು ವರ್ಷ ಅಂದ್ರೆ ಭಾರಿ, ನಿಸರ್ಗಕ್ಕೆ ಒಂದು ವರ್ಷ ಅಂದ್ರೆ ಏನೂ ಅಲ್ಲ. ಅದಕ್ಕೆ ನಾವು ಹಿಂಗೆ ಎಂದೂ ಕಲ್ಪನಾ ಮಾಡಬೇಡಿ, ಇದು ನಾಳೆ ನಾಶ ಆಗತ್ತೆ, ನಾಡ್ದು ನಾಶ ಆಗ್ತದೆ, ಇನ್ನು ಹೋಗೇ ಬಿಡ್ತದೆ, 2020ಕ್ಕೆ ಹೋಗ್ತದೆ, 30ಕ್ಕೆ ಹೋಗ್ತದೆ, ಅದು ಅಂಥದ್ದು. ಹಿಂಗೆ ನೀನೇ ಹೋಗು, ನಾ ಏನು ಹೋಗೋದಿಲ್ಲ. ನಾ ಯಾಕೆ ಹೋಗಲಿ, ನಿನ್ನ ಮಾತೆ ಕೇಳಿ ಹೋಗ್ತೇನೇನು? ನಾ ಬಂದದ್ದು ಅಷ್ಟು ವರ್ಷಗಳ ಹಿಂದೆ, ಇನ್ನು ಮಸ್ತಾಗಿ ಸೂರ್ಯ ಇರೋ ತನಕ, ಸೂರ್ಯ ಅಂದರೆ ಭೂಮಂಡಲದ ತಾಯಿ, ಅದು ಇರೋ ತನಕ ನನಗೇನು ಏನಿಲ್ಲ, ಭಾಳ ಚೆನ್ನಾಗಿರ್ತೇನೆ. ಮನುಷ್ಯ ಬರ್ತಾನೆ ಹೋಗ್ತಾನೆ. ನಾಳೆ ಪ್ರಳಯ ಆಗ್ತದೆ, ಇದರ ಅರ್ಥ ಏನು? ಮನುಷ್ಯ ಪ್ರಳಯ ಆಗ್ತಾನೆ ಅಷ್ಟೇ, ಭೂಮಂಡಲಕ್ಕೆ ನೀರು ಬರ್ತದೆ, ಮತ್ತಿಷ್ಟು ಚಲೋ ಆಗ್ತದೆ. ಅದು ಭೂಮಂಡಲಕ್ಕೆ ಏನಾಗೋದಿಲ್ಲ. ಜಾಣರಿದ್ರೆ ಪಕ್ಷಿಗಳಿಗೂ ಏನೂ ಆಗೋದಿಲ್ಲ. ಏನು ಆಗೋದದ ಈ ಮನುಷ್ಯ. ಸಂದೇಹ ಅಂದರೆ ಎಲ್ಲರ ಇದ್ರಿ ಮನುಷ್ಯನ ತಲೆಯಾಗ ಅಷ್ಟೇ ವಿನಃ ಇನ್ನು ಎಲ್ಲಿ ಸಂದೇಹ ಇಲ್ಲ. ಎಷ್ಟು ಭರವಸೆ ಇರಬೇಕು ಈ ಭೂಮಿ ಮೇಲೆ. ಇಷ್ಟು ವರ್ಷ ಬದುಕ್ಯದಂದರೆ ಇನ್ನಿಷ್ಟು ವರ್ಷ ಬದುಕೋದದ ಅಂತ ತಿಳ್ಕೊಂಡು ಮಸ್ತಾಗಿರೋದನ್ನು ಬಿಟ್ಟು ನಾಳೆ ಹೋಗ್ತೈತಿ, ನಾಡ್ದು ಹೋಗ್ತದೆ, ಇನ್ನೇನು ಮುಗ್ಯಾಕೆ ಬಂತು ಯುಗ ಅಂತ. ಮನುಷ್ಯನ ಕೂಡ ಯುಗ ಶುರುವಾಗಿದೆ ಹೇಳಿ. ಎಲ್ಲಿ ಮನುಷ್ಯ, ಎಲ್ಲಿ ಪೃಥ್ವಿ? ಈಗ ಜಲಪ್ರಳಯ ಆಯಿತು ಅಂತ ಇಟ್ಕೊಳ್ಳಿ, ಮಾನ್ಯ ಸುನಾಮಿ ಆಗಲಿಲ್ಲ, ಜಲಪ್ರಳಯ ಆಯಿತು, ಭೂಮಿಗೆ ಏನಾಗ್ಯದ? ಸಾಗರಕ್ಕೆ ಏನಾಗ್ಯದ? ಏನಾಗಿಲ್ಲ. ಅವು ಸುಮ್ಮನೆ ಒಂದು ಸಲ ಹಿಂಗೆ ಒಂದೆರಡು ತೆರಿ ಬಂದು ಹಾದು, ಇವ ಹಾದ ಅಷ್ಟೇ. 1,00,000 ಜನ ಹೋದರು, ಕೋಟಿ ಜನ ಹೋದರು. ಯಾರು ಹೋದರು? ಅದೇನು ತೆರೆಯಾಗಿ ಸಿಕ್ಕರು ಅವ್ರು ಹೋದ್ರು ಅಷ್ಟೇ. ಎಲ್ಲಿ ಹೋದರು? ಎಲ್ಲಿ ಹೋಗಿಲ್ಲ, ಮತ್ತು ಅದೇ ಮಣ್ಣಾಗ ಹೋದ್ರೆ ಅಷ್ಟೇ, ಇನ್ನೆಲ್ಲಿ ಹೋಗೋಕ್ಕಾಗತ್ತೆ? ಆದರೆ ಭೂಮಿ ಎಂದೂ ಇಷ್ಟು ಜನ ಹೋಯ್ತು ಅಂತ ಎಂದೂ ವಿಚಾರ ಮಾಡೋದಿಲ್ಲ. ಯಾಕೆ? ಸುಮ್ಮನೆ ಒಂದೊಂದು ಸಲ ನೀರು ಹಿಂಗೆ ಹೊರಗೆ ಬರ್ತದೆ, ಹೊರಗೆ ಬಂದಾಗ ಇವ ಬದುಕೋಕ್ಕಾಗೋದಿಲ್ಲ, ನೀರಾಗ ಹೋಗ್ತಾನೆ ಅಷ್ಟೆ. ಜಗತ್ತು ಬಹಳ ಬೇರೆ ದೃಷ್ಟಿಯಿಂದ ನೋಡಬೇಕು ನಾವು ಜಗತ್ತನ್ನು. ಸೂರ್ಯ ಸಂಯಮಾತ್ ಭುವನ ಜ್ಞಾನಂ. ಸರಿಯಾಗಿ ಇದರ ಭೂಮಂಡಲದ ಅರ್ಥ ಆಗಬೇಕಾದ್ರೆ, ಭೂಮಂಡಲದ ಜೀವನ ನಮಗೆ ಪರಿಚಯ ಆಗಬೇಕಾದ್ರೆ ಸೂರ್ಯನನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಪ್ರವೃತ್ತಿ ಆಲೋಕನ್ಯಾಸ. ನಿಮ್ಮ ಮನಸ್ಸಿನಲ್ಲಿ ಒಂದು ಸೂಕ್ಷ್ಮ ಶಕ್ತಿ ಅದ, ತಿಳ್ಕೊಳ್ಳೋ ಸಾಮರ್ಥ್ಯ ಅದ, ಅದನ್ನು ಬಳಸಿಕೋ. ಪ್ರವೃತ್ತಿ ಆಲೋಕ ಅಂತಾರೆ ಅದಕ್ಕೊಂಥರ ಜ್ಞಾನದ ಬೆಳಕದೆ. ಅದನ್ನು ಬಳಸಿಕೋ, ನಿನಗೆ ಸೂರ್ಯನ ಜ್ಞಾನ ಆಗ್ತದೆ, ಭುವನ ಜ್ಞಾನ ಆಗ್ತದೆ. ಹಾಗೆ ಚಂದ್ರನ ತಿಳ್ಕೊಂಡ್ರೆ ಇವೆಲ್ಲ ತಾರಾವ್ಯೂಹ ಜ್ಞಾನಂ ಏನದಾವ, ಗ್ರಹಗಳದಾವ, ಇವುಗಳ ಜ್ಞಾನ ಆಗ್ತದೆ. ಒಂದು ಚಂದ್ರ ಗ್ರಹ, ಅದನ್ನು ತಿಳಿದ್ರೆ ನಮ್ಮದು ಹಿಂಗೆ ತೇಲಾಕತ್ಯದಂತ ಜ್ಞಾನ ಆಗ್ತದೆ. ಚಂದ್ರ ಅಲ್ಲಿ ತೇಲ್ತಾನಿಲ್ಲ, ಆಕಾಶದಾಗ ತೇಲ್ತಾ ಇರ್ತಾನೆ, ಎಷ್ಟು ಹೊಳಿತಾನೆ. ಪ್ರಕಾಶ ಅವಂದಲ್ಲ, ಸೂರ್ಯಂದು. ಅದೊಂದು ಕನ್ನಡಿ ಇದ್ದಂಗೆ ಅಷ್ಟೆ. ನೀವು ಚಂದ್ರನ ಮೇಲೆ ಹೋಗ್ರಿ, ಭೂಮಿನೂ ಹಂಗೆ ಹೊಳಿತದೆ. ಆಕಾಶದೊಳಗೆ ಇದು ಹುಟ್ಟುತ್ತದೆ, ಇದು ಹೋಗ್ತದೆ, ಮುಳುಗ್ತದೆ. ಅಷ್ಟು ಸುಂದರವಾಗಿ ಅದು ಪ್ರಕಾಶಮಾನವಾಗಿರ್ತದೆ. ಇದರದ್ದು ನೀಲಿ ಪ್ರಕಾಶ ನೋಡಂಗಿರ್ತದೆ ಆಕಾಶದೊಳಗೆ. ಇದು ಒಂದು ಗ್ರಹ, ಅದು ಒಂದು ಗ್ರಹ. ಅದನ್ನು ತಿಳ್ಕೊಂಡ್ರೆ ಇದರ ಜ್ಞಾನ ಆಗ್ತದೆ, ಎಲ್ಲ ಗ್ರಹಗಳ ಜ್ಞಾನ ಆಗ್ತದೆ. ಇದನ್ನೊಂದಿಷ್ಟು ತಿಳ್ಕೊ. ಮೂರನೇದ್ದು ಧ್ರುವೇ ಸಂಯಮಾತ್ ತದ್ ಗತಿ ಜ್ಞಾನಂ. ಮತ್ತು ಇವೆಲ್ಲ ಚಲನಗಳು ಏನೇನು ನಡೀತಾ ಇದ್ದಾವ ಇದು ಗೊತ್ತಾಗಬೇಕಾದ್ರೆ ಧ್ರುವ, ಇದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸು. ಧ್ರುವ ನಕ್ಷತ್ರದ ಮೇಲೆ, ಅಂದರೆ ಆಕಾಶದಲ್ಲಿ ಹೆಂಗೆ ಚಲನಗಳು ನಡೀತಾ ಇದ್ದಾವ ಅನ್ನೋದು ಗೊತ್ತಾಗ್ತದೆ. ಇಷ್ಟು 3 ಗೊತ್ತಾಗಬೇಕು ಅಂದರೆ ಇಡೀ ಜಗತ್ತಿನ ಸಾಮಾನ್ಯ ಪರಿಚಯ ಮನುಷ್ಯನಿಗಿತ್ತು ಅಂದರೆ ನಿರ್ಭಯವಾಗಿ ನಿಶ್ಚಿಂತೆಯಿಂದ ಜಗತ್ತಿನಲ್ಲಿ ಬದುಕ್ತಾನೆ. ನೀವೇನು ದೇವರಿಗೆ ಪ್ರಾರ್ಥನಾ ಮಾಡಬೇಕಾಗಿಲ್ಲ, ಯಾವುದೂ ಅವನಿಗೆ ದೀಪ ಹಚ್ತೀನಿ ಅನ್ನಬೇಕಾಗಿಲ್ಲ. ಅವನ ಒಂದು ಹಚ್ಚಾನಲ್ಲಿ ಬಹಳ ಚಲೋ ದೀಪ ಹಚ್ಚಾನ. ಆದರೆ ನಾವು ಹಚ್ಚಬಾರ್ದಂತಲ್ಲ, ಹಚ್ಚಿ ಹಿಂಗೆ ಬೇಡಬಾರ್ದು. ದೇವನೇ, ಇನ್ನು ಜಗತ್ತೆಲ್ಲ ನಾಶ ಆಗೋದದ,
ಹೆಂಗರೆ ಮಾಡಿ ನಮ್ಮನ್ನು ಉಳಿಸು, ಹಿಂಗೆ ಅನಬೇಡ. ಯಾಕೆ? ಜಗತ್ತು ನಾಶ ಆಗೋದಿಲ್ಲ. ಅದನ್ನು ತಿಳ್ಕೋಬೇಕಷ್ಟೆ. ಎಲ್ಲೂ ಭಯ ಪಡಬೇಡಿ. ಯಾವ ಯುಗನೂ ಕೊನೆ ಯುಗ ಅಲ್ಲ. ಸುಮ್ಮನೆ ಹಿಂಗೆ ಸಾಗೋದು, ಸಾವಕಾಶ ಹೋಗೋದು. ಮನುಷ್ಯ ಇರೋ ತನಕ ತಾವೊಂದು ಯುಗ, ಮನುಷ್ಯ ಆದ ಬಳಿಕ ಪ್ರಾಣಿ ಪ್ರಪಂಚ ಯುಗ, ಅದು ಇಷ್ಟು ಆದ ಬಳಿಕ ಕ್ರಿಮಿಗಳ ಯುಗ, ಬಹಳ ಜರ್ಮ್ಸ್, ಬಹಳ ಸೂಕ್ಷ್ಮ, ಮೈಕ್ರೋಸ್ಕೋಪಿಕ್, ಅದು ಇಷ್ಟು ಆದ ಬಳಿಕ ಭೂಮಂಡಲದ ಯುಗ. ಅದು ಹೋಯಿತು ಅಂದರೆ ಕೊನೆಗೆ ಸೂರ್ಯ ಕೊನೇ ವಯಸ್ಸಿನಾಗಿರ್ತಾನೆ, ವೃದ್ಧನಾಗಿರ್ತಾನೆ. ಸೂರ್ಯ ಕೆಂಪಾಗಿರ್ತಾನೆ, ವೃದ್ಧನಾಗಿರ್ತಾನೆ. ಕೊನೆಗೆ ಸಾವಕಾಶ ಆರ್ಕೋತ ಹೋಗ್ತಾನೆ ಮನುಷ್ಯ ದೇಹ ಬಿಟ್ಟಂಗೆ. ಹಾಗೆ ಹೋಗಿ ಕೊನೆಗೆ ಮೂಲ ರೂಪದಲ್ಲಿ ಬೆರೆತು ಹೋಗಿ ಬಿಡ್ತಾನೆ ಆಕಾಶದಾಗ. ಅದು ಜಗತ್ತ, ಅದು ಸುಂದರವಾದ ಜಗತ್ತು. ಇಂಥ ಜಗತ್ತಿನ ಜ್ಞಾನ ಮಾಡಿಕೊಂಡು ನೀನಿರು ಅಂದರೆ ಮನೆ ಕಟ್ತೀಯಲ್ಲ, ನಿಶ್ಚಿತವಾಗಿಯೂ ಬೀಳ್ತದಂತ ತಿಳ್ಕೊ. ಭೂಮಂಡಲ ಹುಟ್ಟ್ಯದ, ಇದು ನಿಶ್ಚಿತವಾಗಿಯೂ 1000 ಕೋಟಿ ವರ್ಷದ ನಂತರ ಇದು ಹೋಗ್ತದೆ. ಜಗತ್ತೇ ಹೋಗ್ತದೆ. ನಮ್ಮ ಸೂರ್ಯನೂ ಆರ್ತಾನೆ. ಅದಕ್ಕೆ ನಂದಾದೀಪ ಅನ್ನೋದು ಏನಿಲ್ಲ. ನಾವು ಇರೋ ತಕ್ಕ ನಂದಾದೀಪ ಅಷ್ಟೇ. ನಾವು ಹೋದ ಬಳಿಕ ದೀಪ ನಂದುತ್ತದೆ, ಈ ದೀಪ ಇರ್ತದೆ ಅಷ್ಟೆ. ಅದಕ್ಕೆ ನಂದಾದೀಪ ಇದರ ಅರ್ಥ ಏನು ಅಂದರೆ ಸೂರ್ಯ ಈಗ ಆರೋದಿಲ್ಲ. ಅದು ಇನ್ನೂ ಅಲ್ಲ, 1000 ಕೋಟಿ ವರ್ಷಗಳವರೆಗೂ ಆರೋದು. ಆ ಸೂರ್ಯ ಇರೋ ತನಕ ನಾವೇನು ಚಿಂತೆ ಮಾಡಬೇಕಾಗಿಲ್ಲ, ಮಸ್ತಾಗಿರೋದು. ಇಷ್ಟ ಸ್ವಲ್ಪ ಇರ್ಬೇಕು. ಹಿಂಗೆ 100 ಕೋಟಿ 200 ಕೋಟಿ 300 ಕೋಟಿ ಮಾಡ್ಕೋತ ಹೋದರೆ ಭಾಳ ಕಷ್ಟ ಆಗ್ತದೆ. ಗಿಡಗಂಟಿಗಳು ಹೆಚ್ಚಾದ್ರೆ ನಡೀತದೆ, ಮನುಷ್ಯ ಹೆಚ್ಚಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಊರಾಗ ಗಿಡಗಂಟಿ ಹಚ್ಚಿರಿ ಏನೂ ಸಮಸ್ಯೆ ಬರೋದಿಲ್ಲ. ಹೌದಲ್ಲ ಹೇಳಿ? ಗಿಡ ಗಂಟಿ ತೋಟ ಪಟ್ಟಿ ಊರಾಗ ಮಾಡ್ರಿ, ಊರು ಅದ್ಭುತ ಆಗ್ತದೆ. ಮತ್ತು ಊರಾಗ ಎಲ್ಲ ಕಡೆ ಮನುಷ್ಯರನ್ನ ತುಂಬ್ರಿ, ಎಲ್ಲ ಕಡೆ ಸಮಸ್ಯೆ. ಸಮಸ್ಯೆ ಇರೋದು ಮನುಷ್ಯನ ತಲೆಗೆ ವಿನಃ ನಿಸರ್ಗದಾಗ ಭಾಳ ಸಮಸ್ಯೆ ಇರೋದಿಲ್ಲ. ಹೊಲದಾಗ ಸಮಸ್ಯೆ ಇರೋದಿಲ್ಲ, ನೀರಾಗ ಸಮಸ್ಯೆ ಇರೋದಿಲ್ಲ, ಮಣ್ಣಾಗ ಸಮಸ್ಯೆ ಇರೋದಿಲ್ಲ. ಮನುಷ್ಯನ ಮನಸ್ಸಿನಾಗ ಸಮಸ್ಯೆ ಇರ್ತದೆ. ಅವನೇ ದೊಡ್ಡ ಸಮಸ್ಯೆ ಮಾಡ್ಕೋತಾನೆ. ಹಾಗೆ ನಿಸರ್ಗ ಬಹಳ ಅದ್ಭುತವಾದದ್ದು. ಅದಕ್ಕೆ ಭಾರತೀಯರು ನಿಸರ್ಗವನ್ನೇ ದೇವರು ಅಂತ ಭಾವಿಸಿದರು. ಸೂರ್ಯದೇವ, ಆಕಾಶವೂ ದೇವರೇ. ಎಷ್ಟು ಅದ್ಭುತ! ಸುಮ್ಮನೆ ಕೂತುಕೊಳ್ಳಿ. ನಿಮ್ಮ ಮೈ ಮೇಲೆ ಈಗ ಸೂರ್ಯ ದರ್ಶನ ಇಲ್ಲೇನು? ಪ್ರತ್ಯಕ್ಷ. ಅದೇ ದೇವದರ್ಶನ. ಮತ್ತೊಂದು ದೇವರದ ಕತ್ಲೆ ಕೂತ್ಕೊಂಡು ಯಾವ ದೇವ ದರ್ಶನ ಮಾಡೋದದೆ? ಸೂರ್ಯನೇ ಹಂಗೆ ಕಾಣೋರು. ಸೂರ್ಯನೇ ನೀ ಬರೋ ತಕ ನಾನು ಬಾಗಿಲ ತೆರೆಯೋದಿಲ್ಲ ಅಂತ ಒಳಗೆ ಕುಂತಾನ. ತಪಸ್ಸ ಮಾಡೋಕ್ಕೆ ಮೂರ್ತಿ ಮಾಡ್ಯಾನ, ಅದ್ರ ಮುಂದೆ ಕುಂತಾನ, ಸೂರ್ಯ ಮಂತ್ರ ಅನ್ನಕ್ಕೆ ಶುರು ಮಾಡ್ಯಾನ. ಹೊರಗೆ ಸೂರ್ಯ ಬಂದಾನ, ಬಾಗಿಲ ಬಡಿತಿರ್ತಾನೆ ಹಿಂಗೆ ಕಿರಣಗಳಿಂದ, ತೆರಿ ಅಂತಿರ್ತಾನೆ. ಇವ ಅಂತಾನೆ, ನಾನು ಬಾಗಿಲ ತೆಗಿಬೇಕಾದ್ರೆ ನೀ ಇಲ್ಲಿ ಪ್ರತ್ಯಕ್ಷ ಆಗಬೇಕು. ಎಲ್ಲಿ? ಕತ್ಲಿ ಮನ್ಯಾಗ. ಸೂರ್ಯ ಅಂತಾನ, ನೀ ಬಾಗಿಲ ತೆಗಿಲಾರದೆ ನನ್ನ ದರ್ಶನನೇ ಆಗುತ್ತೆ. ಹೊರಗೆ ಬಾರಪ್ಪ ಒಂದಿಷ್ಟು ತಿಳ್ಕೋ. ಜಗತ್ನಾಗ ಎಲ್ಲವೂ ಸುಂದರ ಅದ, ಜಗತ್ನಾಗ ಅದ್ಭುತವೇ ಅದ. ನಮ್ಮ ಮನೆ ಬಿಟ್ಟು ಹೊರಗೆ ಬಂದರೆ ಆಯಿತು, ಜಗತ್ತಿನ ದರ್ಶನ ಆಗ್ತದ. ಮನೆಯಾಗಿರೋ ತಕ ಏನೇನೋ ಭಾವನೆಗಳು ಬರ್ತಾವೆ. ಮನೆಯಿಂದ ಹೊರಗೆ ಬಂದ ಬಳಿಕ, ಊರಿಂದ ಹೊರಗೆ ಬಂದ ಬಳಿಕ, ಹಿಮದ ಬೆಟ್ಟಗಳ ಮೇಲೆ ನಿಂತಾಗ ಈ ಜಗತ್ತಿನ ಭವ್ಯ ದರ್ಶನ ಉಂಟಾಗ್ತದೆ. ಅದೇ ದೇವದರ್ಶನ.